ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸುಶೀಸ್ ಕಿಚನ್ ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪಾವ್ ಬಜ್ಜಿ. ಈ ಪಾವ್ ಬಜ್ಜಿನ ಯಾವ ತರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಾಣ್ಲಿನ ಇಟ್ಕೊಂಡಿದ್ದೀನಿ. ಆ ಬಾಣ್ಲಿಗೆ 2 ರಿಂದ 3 ಸ್ಪೂನ್ ಆಯಿಲ್ನ ಸೇರಿಸ್ಕೊತಿದ್ದೀನಿ. ಇವಾಗ ನಾನು ಇದಕ್ಕೇನೆ ಬೆಣ್ಣೆನ ಯೂಸ್ ಮಾಡ್ತೀನಿ. ಮೇನ್ ಪಾವ್ ಬಜ್ಜಿಗೆ ಬೆಣ್ಣೆನೆ ಮೇನು. ನೋಡಿ, ನಾನು 1 ಟೀ ಸ್ಪೂನ್ ಬೆಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆನ ಸೇರಿಸ್ಕೊತಿದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಬೇಗ ಫ್ರೈ ಆಗಬೇಕು, ಹಾಕಿರೋ ತರಕಾರಿ ಬೇಗ ಫ್ರೈ ಆಗ್ಬೇಕಂದ್ರೆ 1/4 ಟೀ ಸ್ಪೂನ್ ಸಾಲ್ಟ್ ನ ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಾನು ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೋತಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ, ಟೊಮ್ಯಾಟೊ, ಮತ್ತೆ ಬಟಾಣಿ, ಹಸಿ ಬಟಾಣಿನ ಸೇರಿಸ್ಕೊತಿದ್ದೀನಿ. ಏನು ನಾನು ಸೇರಿಸ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ತುಂಬಾನೇ ಮೆತ್ತಗಾಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ತರಕಾರಿ ಬೆಂದಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಚ್ಚ ಖಾರದ ಪೌಡರ್, 1/4 ಟೀ ಸ್ಪೂನ್ ಹಳದಿ, ಮತ್ತು ಎವರೆಸ್ಟ್ ಅವರ ಪಾವ್ ಬಜ್ಜಿ ಮಸಾಲಾನ ನಾನು ತಗೊಂಡಿದ್ದೀನಿ. ಈ ಪಾವ್ ಬಜ್ಜಿ ಮಸಾಲಾನ 2 ರಿಂದ 3 ಸ್ಪೂನ್ನ ಆ್ಯಡ್ ಮಾಡ್ಕೋಬೇಕು. ಪಾವ್ ಬಜ್ಜಿ ಮಸಾಲಾನ ನೀವು ಯಾವ ಥರ ಹಾಕೋತೀರೋ ಅದ್ರ ಮೇಲೇ ನಿಮಗೆ ಪಾವ್ ಬಜ್ಜಿ ಟೇಸ್ಟ್ ಗೊತ್ತಾಗುತ್ತೆ. ಇವಾಗ 1 ಟೀ ಸ್ಪೂನ್ ಅಷ್ಟು ನಾನು ಕಸ್ತೂರಿ ಮೇಥಿನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಈ ಥರ ಉಜ್ಜಿಕೊಂಡು ಹಾಕೊಂಡ್ರೆ ಅದ್ರ ಫ್ಲೇವರ್ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಒಂದು ಅರ್ಧ ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಸಾಲೆ ಕುದಿಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಬಿಡಿ. ಮಸಾಲೆ ಕುದ್ದಿದೆ. ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಪಾವ್ ಬಜ್ಜಿಲ್ ನಾವೇನೇ ತರಕಾರಿ ಹಾಕೋಬಹುದು, ಆಲೂಗಡ್ಡೆ ಹಾಕೋಬಹುದು, ಬಟಾಣಿ ಹಾಕೋಬಹುದು, ಕ್ಯಾಪ್ಸಿಕಮ್ ಹಾಕೋಬಹುದು. ಅದನ್ನ ಈ ತರ ಸ್ಮ್ಯಾಶ್ ಮಾಡಿದ್ರೇನೆ ಅದರ ಟೇಸ್ಟು ಸಿಗೋದು. ನಿಮಗೆ ತರಕಾರಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸಿದ್ರೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಾರ್ದೇ ಹಾಗೆ ಬಾಜಿನ ರೆಡಿ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ನಾನು ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಹಾಕೋತಿದ್ದೀನಿ. ಈ ಆಲೂಗಡ್ಡೆನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ಆಲೂಗಡ್ಡೆನೂ ಸ್ಮ್ಯಾಶ್ ಆಗಿದೆ. ಇದಕ್ಕೆ 1 ಗ್ಲಾಸ್ ನೀರನ್ನ ಸೇರಿಸ್ಕೊತಿದ್ದೀನಿ. ಈ ಪಾವ್ ಬಜ್ಜಿನ ಒಂದ್ಸಲ ನಾನು ನೀಟಾಗಿ ಕೈಯಾಡಿಸ್ಕೊತಿದ್ದೀನಿ. ಪಾವ್ ಬಜ್ಜಿ ನೀಟಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾನು ಇನ್ನೊಂದು 1/4 ಟೀ ಸ್ಪೂನ್ ಅಷ್ಟು ಬೆಣ್ಣೆನ ಸೇರಿಸ್ಕೊತಿದ್ದೀನಿ. ಪಾವ್ ಬಜ್ಜಿಗೆ ಬೆಣ್ಣೆ ನಾವು ಯಾವ ತರ ಹಾಕೋತೀವೋ ಅಷ್ಟು ಚೆನ್ನಾಗಿ ಪಾವ್ ಬಜ್ಜಿ
ಟೇಸ್ಟ್ ಕೊಡುತ್ತೆ. ನೀವು ಹೊರಗಡೆ ಆಲ್ಮೋಸ್ಟ್ ಎಲ್ಲಾರು ಪಾವ್ ಭಾಜಿನ ಟೇಸ್ಟ್ ಮಾಡಿರ್ತೀರಾ, ಯಾವ ತರ ಮಾಡ್ತಾರೆ ಅಂತ ಒಂದ್ಸಲ ಮೈಂಡ್ ಅಲ್ಲೂ ಬಂದಿರುತ್ತೆ. ನಾನೇನ್ ಇವಾಗ ಮಾಡ್ತಿದ್ದೀನಲ್ವಾ ಇದೇ ವಿಧಾನದಲ್ಲೇನೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೊರಗಡೆ ಏನ್ ಪಾವ್ ಭಾಜಿ ಸಿಗುತ್ತೋ ಅದಕ್ಕಿಂತ ಒಳ್ಳೆ ಟೇಸ್ಟೇ ನಿಮ್ಗೆ ನಾವು ಮನೆಯಲ್ಲಿ ಮಾಡ್ಕೊಂಡಿರೋಂತ ಪಾವ್ ಭಾಜಿಲ್ ಸಿಗುತ್ತೆ. ಇವಾಗ ಬಾಜಿ ರೆಡಿ ಆಗಿದೆ. ನಾನು ಪಾವ್ನ ಯಾವ ತರ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ತವಾನ ಇಟ್ಕೊಂಡಿದ್ದೀನಿ. ಆ ತವಕ್ಕೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಸಾಲ್ಟ್, ಸ್ವಲ್ಪ ಫ್ರೆಶ್ ಕೊತ್ತಂಬರಿ, ಪಾವ್ನ ನಾವು ಹಂಗೆ ರೋಸ್ಟ್ ಮಾಡ್ಕೊಳ್ಳೋಕ್ಕಿಂತ ಈ ತರ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಪಾವ್ನು ಕೂಡ ರೆಡಿ ಆಗಿದೆ. ನಾನಿವಾಗ ಸರ್ವಿಂಗ್ ಪ್ಲೇಟ್ಗೆ ಪಾವ್ ಭಾಜಿನ ಸರ್ವ್ ಮಾಡ್ಕೊಂತೀನಿ. ಬಿಸಿ ಬಿಸಿಯಾದ ರುಚಿಯಾದ ಶುಚಿಯಾದ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಳ್ಳುವಂತ ಪಾವ್ ಭಾಜಿ ರೆಡಿ ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ತರ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.